ಹಲೋ ನಮಸ್ಕಾರ. ಟಾಟಾ ಕಂಪನಿಯ 4ನೇ ಎಪಿಸೋಡ್ಗೆ ಸ್ವಾಗತ. ಇವತ್ತು ನಾವೊಬ್ಬ ನಿಜವಾದ ಇಂಡಿಯನ್ ಲೆಜೆಂಡ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಹೊರಟಿದ್ದೀವಿ. ಹೆಸರು ಕೇಳಿದ್ರೇನೆ ಭಾರತವೆಲ್ಲ ಗೌರವದಿಂದ ಎದ್ದು ನಿಂತ್ಕೊಳ್ತಾರೆ. ಅವರು ಬೇರೆ ಯಾರು ಅಲ್ಲ, JRD ಟಾಟಾ ಅವರು. ಟಾಟಾ ಕಂಪನಿಯಲ್ಲಿ ಬಹು ಮುಖ್ಯವಾಗಿ ಇವ್ರ ಬಗ್ಗೆ ನಾವು ತಿಳ್ಕೊಳ್ಳಬೇಕು. ನಮ್ಮ ಭಾರತ ದೇಶದಲ್ಲಿ ಮೊದಲ ಬಾರಿಗೆ ವಿಮಾನ ಹಾರಾಡಿಸಿದ ವ್ಯಕ್ತಿ ಆಗಿದ್ದಾರೆ ಇವರು. ಉದ್ಯಮ ಕ್ಷೇತ್ರದ ಮಾಸ್ಟರ್ ಪೀಸ್ ಅಂತ ಕರೆಯಲಾಗುತ್ತೆ ಇವ್ರನ್ನ. ಜೀವನದಲ್ಲಿ ಯಾವ ರೀತಿ ಸರಳವಾಗಿ ಬದುಕಬೇಕು ಅನ್ನೋದನ್ನು ಕೂಡ ಎಲ್ಲರಿಗೂ ಅಷ್ಟು ಅಚ್ಚುಕಟ್ಟಾಗಿ ತಿಳಿಸಿದಂಥ ವ್ಯಕ್ತಿಯಾಗಿದ್ದಾರೆ ಇವರು. ಇವರ ಜೀವನದಲ್ಲಿ ಏನೇನಾಯಿತು ಮತ್ತು ಇವರು ಟಾಟಾ ಕಂಪನಿಗೆ ಯಾವ ರೀತಿಯಲ್ಲಿ ಸೇರ್ಕೊಂಡ್ರು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. JRD ಟಾಟಾ ಇವರ ಪೂರ್ಣ ಹೆಸರು ಜಹಾಂಗೀರ್ ರತನ್ಜಿ ದಾದಾಬಾಯಿ ಟಾಟಾ. ತಂದೆ ರತನ್ಜಿ ದಾದಾಬಾಯಿ ಟಾಟಾ, ತಾಯಿ ಸುಜಾನ್ ಸೋನಿ ಅಂತ ಕೂಡ ಅವರನ್ನ ಕರೀತಾರೆ. ತಂದೆ ಟಾಟಾ ಕುಟುಂಬದವರು, ಆದ್ರೆ ತಾಯಿ ಬಂದು ಫ್ರೆಂಚ್ನ ಮೂಲದವರು. ಅವರು JRD ಅವರು 1904 ಜುಲೈ 29ರಂದು ಪ್ಯಾರಿಸ್ನಲ್ಲಿ ಹುಟ್ಟುತ್ತಾರೆ. ಇವರ ಪ್ರಾಥಮಿಕ ವಿದ್ಯಾಭ್ಯಾಸವನ್ನ ಅವರು ಫ್ರಾನ್ಸ್ನಲ್ಲೇ ಮುಗಿಸ್ತಾರೆ. ನಂತರ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಅವರು ಲಂಡನ್ಗೆ ಹೋಗ್ತಾರೆ. ಅಲ್ಲಿ ಅವರ ವಿದ್ಯಾಭ್ಯಾಸವನ್ನ ಮುಂದುವರಿಸ್ತಾರೆ. ನಂತರ ಭಾರತದಲ್ಲಿ ಅವರ ಟಾಟಾ ಕಂಪನಿಯ ವ್ಯಾಪಾರ ಏನಿತ್ತಲ್ವಾ, ಸೊ ಅದನ್ನ ನೋಡ್ಕೊಳ್ಳೋಕೋಸ್ಕರ ಅವರು ಇಲ್ಲಿಗೆ ಬರಬೇಕಾಗುತ್ತೆ. ಅದಕ್ಕೋಸ್ಕರ ಅವರು ಡಿಗ್ರಿ ಮುಗಿಸೋದಿಲ್ಲ. ಡಿಗ್ರಿ ಮುಗಿಸ್ದೇನೆ ಅವರು ಭಾರತಕ್ಕೆ ವಾಪಸ್ ಆಗ್ತಾರೆ. ಇವರಿಗೂ ಈ ಒಂದು ಕಂಪನಿಗೂ ಹೇಗೆ ಸಂಬಂಧ ಅಂತಂದ್ರೆ, ಈ ಒಂದು ಸಂಸ್ಥೆಯ ಸ್ಥಾಪಕ ಜಮ್ಶೆಡ್ಜಿ ಟಾಟಾ ಏನಿದ್ದಾರೆ ಅಲ್ವಾ, ಅವರ ಮೊಮ್ಮಗನ ಮಾವನ ಮಗ ಅಂತ ಹೇಳಲಾಗುತ್ತೆ. JRD ಟಾಟಾ ಅವರು 21 ವಯಸ್ಸಿನವರಾಗಿದ್ದಾಗ 1925ರಲ್ಲಿ ಅವರು ಟಾಟಾ ಸನ್ಸ್ ಸಂಸ್ಥೆಗೆ ಸೇರ್ಕೊಳ್ತಾರೆ. ಅತಿ ಕಡಿಮೆ ವಯಸ್ಸಿನಲ್ಲೇ ಟಾಟಾ ಸಂಸ್ಥೆಯ ನಿರ್ದೇಶಕ ಮಂಡಳಿಯ ಸದಸ್ಯರಾಗ್ತಾರೆ ಅವರು. 1929ರಲ್ಲಿ ಭಾರತದ ಮೊದಲ ಲೈಸೆನ್ಸ್ ಪಡೆದಂತ ಪೈಲಟ್ ಕೂಡ ಇವರೇ ಆಗಿದ್ರು. ಯಾವ ರೀತಿ ಬೈಕ್ ಕಾರ್ ಓಡಿಸ್ಬೇಕಂದ್ರೆ ಒಂದು ಲೈಸೆನ್ಸ್ ಬೇಕು, ಅದೇ ತರ ವಿಮಾನ ಓಡಿಸ್ಬೇಕಂದ್ರೂ ಕೂಡ ಲೈಸೆನ್ಸ್ ಬೇಕು. ಸೊ ಆ ತರ ಲೈಸೆನ್ಸ್ ಪಡೆದಂತಹ ಭಾರತದ ಮೊದಲ ವ್ಯಕ್ತಿ JRD ಟಾಟಾ ಅವರು. ಈ ಒಂದು ಗೌರವ ಭಾರತ ನಾಗರಿಕ ವಿಮಾನಯಾನ ಇತಿಹಾಸದಲ್ಲೇನೆ ಪ್ರಮುಖ ತಿರುವಾಗಿತ್ತು. 1930ರಲ್ಲಿ ತೇಲ್ಮಾ ವಿಕಾಜಿನಿ ಟಾಟಾ ಅವರನ್ನ ಮದುವೆ ಆಗ್ತಾರೆ. 1932ರಲ್ಲಿ ಟಾಟಾ ಏವಿಯೇಷನ್ ಅಂದ್ರೆ ಟಾಟಾ ಏರ್ಲೈನ್ ಅನ್ನ ಸ್ಥಾಪನೆ ಮಾಡ್ತಾರೆ. ಇದು ಭಾರತ ವಿಮಾನಯಾನದಲ್ಲೇ ಕ್ರಾಂತಿಕಾರಿ ಹೆಜ್ಜೆ ಆಗಿರುತ್ತೆ. 1938ರಲ್ಲಿ ಕೇವಲ ಅವರಿಗೆ 34 ವರ್ಷ ಇದ್ದಾಗೆ ಅವರು ಟಾಟಾ ಸನ್ಸ್ನ ಅಧ್ಯಕ್ಷರಾಗ್ತಾರೆ. ಇವರ ಅಧ್ಯಕ್ಷತೆಯ ನಂತರ 14 ಕಂಪನಿಗಳಿದ್ದಂಥ ಟಾಟಾ ಗುಂಪನ್ನ 95ಕ್ಕಿಂತ ಹೆಚ್ಚು ಕಂಪನಿಗಳವರೆಗೆ ವಿಸ್ತರಿಸ್ತಾರೆ. ಉದ್ಯೋಗಿಗಳಿಗೆ ಪಿಂಚಣಿ ಅಂದ್ರೆ ಈ ಒಂದು ಸಂಬಳ ಕೊಡುವಂಥದ್ದು, ಹೆಲ್ತ್ ಇನ್ಶೂರೆನ್ಸ್ ಮಾಡಿಸುವಂಥದ್ದು, ESI ಅಂತ ಏನು ಕರಿತೀವಲ್ವಾ ಅವೆಲ್ಲವೂ ಕೂಡ ಮಾಡಿಸುವಂಥದ್ದು, ಇದೆಲ್ಲವುದನ್ನು ಕೂಡ ಪ್ರಾರಂಭ ಮಾಡ್ತಾರೆ. TISS ಅಂತ ಕರೆಯಲ್ಪಡುವಂಥ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸ್ ಇದನ್ನು ಪ್ರಾರಂಭ ಮಾಡ್ತಾರೆ. ನಂತರ TIFR ಅಂತ ಕರೆಯುವಂಥ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್, ಇನ್ನು ಇದೇ ರೀತಿ ಹಲವಾರು ಇನ್ಸ್ಟಿಟ್ಯೂಟ್ಗಳನ್ನು ಕೂಡ ಇವರು ಓಪನ್ ಮಾಡ್ತಾರೆ. 1941ರಲ್ಲಿ ಟಾಟಾ ಮೆಮೋರಿಯಲ್ ಆಸ್ಪತ್ರೆಯನ್ನು ಕೂಡ ಇವರು ಓಪನ್ ಮಾಡ್ತಾರೆ. 1991ರವರೆಗೂ ಕೂಡ ಇವರು ಆ ಒಂದು ಕಂಪನಿಯನ್ನ ತುಂಬಾ ಅತ್ಯುತ್ತಮವಾಗಿ ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂತ ಹೇಳ್ಬೋದು. 1945ರಲ್ಲಿ ಟಾಟಾ ಮೋಟರ್ಸ್ ಅನ್ನ ಮಾಡ್ತಾರೆ. 1968ರಲ್ಲಿ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ನನ್ನ ಮಾಡ್ತಾರೆ. 1987ರಲ್ಲಿ ಟೈಟನ್ ಇಂಡಸ್ಟ್ರೀಸ್ ಅನ್ನ ಮಾಡ್ತಾರೆ. ನಂತರ 1991 ಆದ್ಮೇಲೆ ಇವರ ಅಧಿಕಾರವನ್ನ ಮುಗಿಸ್ಕೊಂಡ ಮೇಲೆ ಆ ಒಂದು ಕಂಪನಿಗೆ ಟಾಟಾ ಕಂಪನಿಗೆ ಸಲಹೆಗಾರರಾಗಿ ಮುಂದುವರಿತಾರೆ. 1992ರಲ್ಲಿ ಭಾರತ ರತ್ನ ಪ್ರಶಸ್ತಿ ಕೂಡ ಇವರಿಗೆ ಬರುತ್ತೆ. 1993ರಲ್ಲಿ ನವೆಂಬರ್ 29ರಂದು ತಮ್ಮ 89ನೇ ವಯಸ್ಸಿನಲ್ಲಿ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಅವರು ನಿಧನ ಹೊಂದಿದ್ದಾರೆ. ಇವರು ಈ ಒಂದು ಟಾಟಾ ಕಂಪನಿಯಲ್ಲಿ ಏನ್ ಚೇರ್ಮನ್ಸ್ ಬರ್ತಾರೆ ಅಲ್ವಾ, ಅವರೆಲ್ಲರಿಗೆ ಹೋಲಿಕೆ ಮಾಡಿಕೊಂಡ್ರೆ ಇವರು ಈ ಕಂಪನಿಯನ್ನ ಯಾವ ಲೆವೆಲ್ ನಲ್ಲಿ ಮುಂದುವರ್ಸ್ಕೊಂಡು ಹೋದ್ರು ಅಂದ್ರೆ ನೀವೇ ಯೋಚನೆ ಮಾಡಿ. 14 ಇದ್ದಿದ್ದನ್ನ 95ಕ್ಕಿಂತ ಹೆಚ್ಚು ಮಾಡಬೇಕು ಅಂತಂದ್ರೆ ಸುಮ್ಮನೆ ಅಲ್ಲ. ಅವರು ಎಷ್ಟು
ಎಷ್ಟು ಶ್ರಮ ಪಟ್ಟಿರ್ಬೋದು, ಎಷ್ಟು ಕಷ್ಟಪಟ್ಟು ಈ ಒಂದು ಕಂಪನಿಯನ್ನು ಮುಂದುವರ್ಸ್ಕೊಂಡು ಹೋಗಿರ್ಬೋದು ಅನ್ನೋದನ್ನು ನಾವು ನಿಜವಾಗ್ಲೂ ಥಿಂಕ್ ಮಾಡಬೇಕು. ಇನ್ನೊಂದೇನು ಅಂದರೆ, ಈ ಒಂದು ಏರ್ಲೈನ್ಸನ್ನು ಸ್ಟಾರ್ಟ್ ಮಾಡ್ತಾರೆ ಅಲ್ವಾ, ಸ್ಟಾರ್ಟ್ ಮಾಡಿದ ಮೇಲೆ ಆಮೇಲೆ ದೇಶದ ದೇಶಕ್ಕೋಸ್ಕರ ಆ ಒಂದು ಕಂಪನಿ ಫಸ್ಟಿಗೆ ಇವ್ರ ಟಾಟಾ ಕಂಪನಿ ಇವಾಗ ಖಾಸಗಿ ಕಂಪನಿ ಅಂದರೆ ಪ್ರೈವೇಟ್ ಕಂಪನಿ. ಆದರೆ ಆ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಇರುವಂಥ ವಿಮಾನಗಳನ್ನು ಇವರು ಏನು ಮಾಡ್ತಾರೆ ಅಂದರೆ ದೇಶಕ್ಕೋಸ್ಕರ ಅವರು ಗೌರ್ಮೆಂಟ್ಗೆ ಕೊಡಬೇಕಾಗತ್ತೆ. ಆ್ಯಕ್ಚುಲಿ ಅವರಿಗೆ ನಿಜವಾಗ್ಲೂ ಕೊಡೋಕೆ ಇಷ್ಟ ಇರಲ್ಲ, ಬಿಕಾಸ್ ಆಫ್ ಅವರು ಫಸ್ಟ್ ಅವ್ರು ಇನ್ವೈಟ್ ಮಾಡಿರ್ತಾರೆ ಅದನ್ನು. ಯಾವುದು ತುಂಬ ಇಷ್ಟಪಟ್ಟು ಮಾಡಿರೋದನ್ನು ಯಾರಿಗೂ ಕೊಡೋಕೆ ಇಷ್ಟ ಇರಲ್ಲ. ಆದರೂ ಕೂಡ ದೇಶಕ್ಕೋಸ್ಕರ, ದೇಶ ಬೆಳೆಯಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅದನ್ನು ಅವರು ದೇಶಕ್ಕೋಸ್ಕರ ತ್ಯಾಗ ಮಾಡ್ತಾರೆ. ಇನ್ನೊಂದೇನು ಅಂದರೆ, ಇವರು ತುಂಬ ಶಿಸ್ತಿನ ವ್ಯಕ್ತಿ ಆಗಿರ್ತಾರೆ. ಇದು ಹಿಂಗಿರಬೇಕು ಅಂದರೆ ಅದು ಹಂಗೆ ಇರಬೇಕು, ತುಂಬ ಕ್ಲೀನಾಗಿರಬೇಕು. ಅವರು ಹೆಂಗೆ ಹೇಳಿರ್ತಾರೋ ಹಾಗೆ ಇರಬೇಕು. ಸೊ ಸ್ವಲ್ಪ ಕೂಡ ಹೆಚ್ಚು ಕಡಿಮೆ ಆಗಬಾರ್ದು. ಸೊ ಈ ಒಂದು ವಿಡಿಯೋದಲ್ಲಿ ನೀವು ನಮ್ಮ ದೇಶದ ಉನ್ನತ ಕಂಪನಿಯಾಗಿರುವಂಥ ನಮ್ಮ ಟಾಟಾ ಕಂಪನಿಯಲ್ಲಿ ತುಂಬ ಜಾಸ್ತಿ ಅಂದರೆ ಈ ಒಂದು ಕಂಪನಿಯನ್ನು ಮೇಲೆ ತೊಗೊಂಡೋಗಿರುವಂಥ ವ್ಯಕ್ತಿ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.